ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನ ಏನ್ ಗೊತ್ತಾ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಲಾಗಿದ್ದು ಸಂಘರ್ಷಕ್ಕೆ ಸಿದ್ಧ ಎಂಬ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ತುರ್ತಾಗಿ ದೆಹಲಿಗೆ ತೆರಳುವಂತೆ ಎಜಿಗೆ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ನಾಳೆ 11-15ರ ತನಕ ರಾಜ್ಯಪಾಲರ ಆಗಮನಕ್ಕೆ ಕಾಯುವುದು. ಅಷ್ಟರಲ್ಲಿ ಒಂದ್ ವೇಳೆ ರಾಜ್ಯಪಾಲರು ಬಾರದಿದ್ರೆ ಸುಪ್ರೀಂ ಮೆಟ್ಟಿಲೇರಲು ತೀರ್ಮಾನವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಈ ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಸಿಎಂ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದ್ದು ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಘರ್ಷಕ್ಕೆ ಸಿದ್ಧ ಎಂಬ ಮೆಸೇಜ್ ಅನ್ನ ಈಗಾಗಲೇ ಸಿಎಂ ಪಾಸ್ ಮಾಡಿದ್ದು ತುರ್ತಾಗಿ ದೆಹಲಿಗೆ ತೆರಳುವಂತೆ ಎಜಿಗೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯಪಾಲರು ಹೇಳಿದಂತೆ 11 ಪ್ಯಾರಾ ತೆಗೆದಿರಲು ತೀರ್ಮಾನವನ್ನ ಮಾಡಲಾಗಿದೆ. ಅಧಿವೇಶನಕ್ಕೆ ಬರಬೇಕು, ಸರ್ಕಾರದ ಭಾಷಣವನ್ನ ಓದಬೇಕು, ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ಮಾಡಲು ಈಗಾಗಲೇ ಪ್ಲಾನ್ ಅನ್ನ ಮಾಡಲಾಗ್ತಾ ಇದ್ದು ಹೈಕಮಾಂಡ್ ಜೊತೆ ಚರ್ಚಿಸಿ ಸಿಎಂ ಖಡಕ್ ತೀರ್ಮಾನವನ್ನ ಮಾಡಿದ್ದಾರೆ. ರಾಜ್ಯಪಾಲರು ಹೇಳಿದಂತೆ 11 ಪ್ಯಾರಾ ತೆಗೆದಿರಲು ಈಗಾಗಲೇ ತೀರ್ಮಾನವನ್ನ ಮಾಡಲಾಗಿದೆ. ಸಭೆಯಲ್ಲಿ ಅಧಿವೇಶನಕ್ಕೆ ಬರಬೇಕು, ಅವರು ಓದಬೇಕು ಅನ್ನುವಂತಹ ಖಡಕ್ ಸಂದೇಶವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮೆಸೇಜ್ ಪಾಸ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗೋ ಮುನ್ಸೂಚನೆಯನ್ನ ಈ ಬೆಳವಣಿಗೆ ನೋಡ್ತಾ ಇದ್ರೆ ಅಂತ? ಪ್ರಮುಖವಾಗಿರತಕ್ಕಂಥದ್ದು ರಾಜ್ಯ ಸರ್ಕಾರವು ಕೂಡ ಒಂದ್ ರೀತಿಯಲ್ಲಿ ಸಂಘರ್ಷದ ಹಾದಿಯನ್ನೇ ಹಿಡಿದಿದ್ದಾರೆ. ಜೊತೆಗೆ ರಾಜ್ಯಪಾಲರು ಕೂಡ ಅದೇ ಹಾದಿಯನ್ನ ಹಿಡಿತಾರಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದ್ರೆ ರಾಜ್ಯಪಾಲರ ನಡೆ ಏನು ಅನ್ನೋದು ಕೂಡ ಯಾರೊಬ್ಬರು ಕೂಡ ಗೊತ್ತಿಲ್ಲ. ಸ್ಪಷ್ಟವಾಗಿ ಸರ್ಕಾರಕ್ಕೆ ಏನೆಲ್ಲ ಸೂಚನೆಗಳನ್ನ ಕೊಡಬೇಕು ಮತ್ತೆ ಏನೆಲ್ಲ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ಅದನ್ನೆಲ್ಲವನ್ನು ಕೂಡ ರಾಜ್ಯಪಾಲರು ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು 11 ಪ್ಯಾರಾಗಳು ಕೇಂದ್ರ ಸರ್ಕಾರದ ವಿರುದ್ಧವಾಗಿವೆ. ಅಂದ್ರೆ 100 ಪ್ಯಾರಾಗಳ ಒಂದು ರಾಜ್ಯಪಾಲರ ಭಾಷಣ ಸಿದ್ಧಪಡಿಸಿದೆ ರಾಜ್ಯ ಸರ್ಕಾರ. ಈ ಸಂದರ್ಭದಲ್ಲಿ 11 ಪ್ಯಾರಾಗಳು ಏನಿದೆ ಅದನ್ನು ತೆಗಿಬೇಕು ಅಂತ ಕೂಡ ರಾಜ್ಯಪಾಲರು ಪಟ್ಟಿಡಿದಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು 11 ಪ್ಯಾರಾವನ್ನ ತೆಗೆಯೋದಿಲ್ಲ ಅಂತ. ಆದ್ರೆ ಪ್ರಮುಖವಾಗಿ 2 ಅಂಶಗಳನ್ನು ಮಾತ್ರ, ಅಂದ್ರೆ ಕೇಂದ್ರ ಸರ್ಕಾರ ಏನೀಗ ಒಂದು ವಿಕಸಿತ ಭಾರತ್ ಒಂದು ರಾಮ್ಜಿ ಒಂದು ಕಾಯ್ದೆಯನ್ನು ತಂದಿದೆ, ಅದು ಒಂದ್ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ಅಲ್ಲ ಅನ್ನೋ ವಿಚಾರವನ್ನ ಒತ್ತಿ ಹೇಳುವಂಥದ್ದು. ಅಂದ್ರೆ ಆಸ್ಪದ ಇದೆ ಅಂತ ಒಂದು ಉಲ್ಲೇಖ ಮಾಡಿದ್ರು, ಅದನ್ನ ತೆಗೆಯೋದಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ. ಜೊತೆಗೆ ಇನ್ನುಳಿದಂತೆ ಗುತ್ತಿಗೆದಾರರ ಪರ ಇದು ಅನ್ನೋ ಒಂದು ಪದ ಏನಿತ್ತು, ಸಾಲೇನಿತ್ತು, ಅದನ್ನು ಕೂಡ ತೆಗೆಯೋದಕ್ಕೆ ಒಪ್ಕೊಂಡಿದೆ. ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂತದ್ದು, ಜೊತೆಗೆ 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ವಿಚಾರ ಮತ್ತೆ ಕೇಂದ್ರ ಸರ್ಕಾರದ ನಡೆ ಮತ್ತೆ ಯೋಜನೆಗಳನ್ನು ಕೂಡ ಏನೆಲ್ಲ ನಿಲುವುಗಳನ್ನು ರಾಜ್ಯ ಸರ್ಕಾರ ಪ್ರಕಟ ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಈ 11 ಪ್ಯಾರಾಗಳನ್ನು ತೆಗೆದಕ್ಕೆ ಬರೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಮತ್ತೊಮ್ಮೆ ರಾಜ್ಯಪಾಲರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಒಂದು ಸಂವಿಧಾನದ ಪ್ರಕಾರ 176ನೇ ಮತ್ತೆ ವಿಧಿ ಮತ್ತೆ 163ನೇ ವಿಧಿ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ನಿರಾಕರಣೆ ಮಾಡುವಂತಿಲ್ಲ. ಜೊತೆಗೆ ಅದನ್ನು ಓದಬೇಕು ಅಂತ ಕೂಡ ರಾಜ್ಯ ಸರ್ಕಾರದ ವಾದ. ಹಾಗಾಗಿ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರು ಯಾವ ನಿಲುವನ್ನ ತಾಳ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು ವೇಳೆ ಏನಾದ್ರು ರಾಜ್ಯಪಾಲರು ಅಧಿವೇಶನಕ್ಕೆ ಗೈರಾದ್ರೆ ಬಾರದಿದ್ರೆ ಒಂದು ಸುಪ್ರೀಂ ಕೋರ್ಟ್ ನ ಕದ ತಟ್ಟೋದಕ್ಕೂ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ಈಗಾಗಲೇ ಅಡ್ವೊಕೇಟ್ ಜನರಲ್ ಅವರನ್ನು ಕೂಡ ಒಂದು ರೀತಿಯಲ್ಲಿ ದೆಹಲಿಗೆ ಕಳಿಸುವಂತದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮತ್ತಷ್ಟು ರೋಚಕ ಒಂದು ರೀತಿಯಲ್ಲಿ ಕದನ ಏರ್ಪಡುವಂತ ಸಾಧ್ಯತೆ ಇದೆ. ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಆ ಸಾಲಿಗೆ ಸೇರುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕಾವ್ಯ, ಥ್ಯಾಂಕ್ ಯು ರವೀಶ್ ಡೀಟೇಲ್ಸ್ಗಾಗಿ.